ಗೆಳೆಯರೇ, ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೊಂದು ಅಚ್ಚರಿ ನಡೆದಿದೆ. ಇಷ್ಟು ದಿನ ಸಿಎಂ ಕುರ್ಚಿ ಬಿಕ್ಕಟ್ಟಿನ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಪರ ಇದ್ದ ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಆಪ್ತ ವೇಣುಗೋಪಾಲ್ ಸೈಲೆಂಟ್ ಆಗಿ ಬಣ ಬದಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ. ಇದರ ಹಿಂದೆ ಒಂದು ಗುಟ್ಟಿದೆ. ರಾಜಕೀಯದಲ್ಲಿ ಯಾರದೇ ಆಪ್ತ ವಲಯದಲ್ಲಿದ್ದರೂ, ಯಾರ ಜೊತೆ ಒಡನಾಟ ಹೊಂದಿದ್ದರೂ ಎಲ್ಲರಿಗೂ ಅವರದೇ ಆದ ಮಹತ್ವಾಕಾಂಕ್ಷೆಗಳಿರುತ್ತವೆ. ಹಾಗೆಯೇ ವೇಣುಗೋಪಾಲ್ ಅವರಿಗೂ ಈಗ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವ ಮಹತ್ವಾಕಾಂಕ್ಷೆ ಮೂಡಿದೆ. ಆದರೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಮುಗುಮ್ಮಾಗಿರುವುದು ಅವರಿಗೆ ಆಂತರ್ಯದಲ್ಲಿ ಬೇಸರ ಮೂಡಿಸಿದೆಯಂತೆ. ರಮೇಶ್ ಚೆನ್ನಿತಾಲ, ಶಶಿ ತರೂರ್ ಸೇರಿ ಹಲವರು ಸಿಎಂ ಕ್ಯಾಂಡಿಡೇಟ್ ಆಗಲು ವೇಣುಗೋಪಾಲ್ ಜೊತೆ ಸ್ಪರ್ಧೆ ನಡೆಸುತ್ತಿದ್ದು, ರಾಹುಲ್ ಗಾಂಧಿ ತಮ್ಮ ಪರ ನಿಲ್ಲಲಿ ಎಂದು ವೇಣುಗೋಪಾಲ್ ಬಯಸಿದ್ದರಂತೆ. ರಾಹುಲ್ ಈ ವಿಷಯದಲ್ಲೂ ತೇಟು ಡಿಕೆ ವಿಚಾರದಲ್ಲಿ ಮಾಡಿದಂತೆಯೇ ಆಪ್ತನ ಪರ ತುಟಿ ಬಿಚ್ಚುತ್ತಿಲ್ಲವಂತೆ. ಹೀಗಾಗಿ ವೇಣುಗೋಪಾಲ್ ಅವರಿಗೀಗ ಡಿಕೆ ಶಿವಕುಮಾರ್ ನೆರವು ಬೇಕಿದೆ. ಡಿಕೆ ಜೊತೆ ಉತ್ತಮ ಸಂಬಂಧ ಹೊಂದಿರುವ ಮುಂಬೈನ ಕೆಲ ದೊಡ್ಡ ಉದ್ಯಮಿಗಳು ರಾಹುಲ್ ಬಳಿ ಮಾತನಾಡಿ ನಮ್ಮ ಪರ ವಹಿಸಲಿ ಎಂದು ವೇಣುಗೋಪಾಲ್ ಬಯಸಿದ್ದಾರಂತೆ. ಕಾಂಗ್ರೆಸ್ ಪಕ್ಷ ಈಗ ಎಲೆಕ್ಷನ್ ಫಂಡ್ ತರುವವನೇ ಜಾಣ ಎಂಬ ಪರಿಸ್ಥಿತಿಯಲ್ಲಿದೆ. ವೇಣುಗೋಪಾಲ್ ಸಿಎಂ ಕ್ಯಾಂಡಿಡೇಟ್ ಮಾಡಿದರೆ ನಮ್ಮ ಬೆಂಬಲವಿರುತ್ತದೆ ಎಂದು ಉದ್ಯಮಿಗಳು ಭರವಸೆ ನೀಡಿದರೆ ಅವರ ಲೈನ್ ಕ್ಲಿಯರ್ ಆಗುತ್ತದೆ. ಹೀಗಾಗಿ ಈಗ ಡಿಕೆ ನೆರವಿಗೆ ಬರಲಿ ಎಂದು ವೇಣುಗೋಪಾಲ್ ಬಯಸುತ್ತಿದ್ದಾರಂತೆ. ರಾಜಕಾರಣಿ ಮಾತ್ರವಾಗಿರದೆ ಉದ್ಯಮಿ, ಸಂಪನ್ಮೂಲ ವ್ಯಕ್ತಿಯೂ ಆಗಿರುವ ಡಿಕೆ ಶಿವಕುಮಾರ್ ಬೆಂಬಲ ಕೋರುತ್ತಿದ್ದಾರಂತೆ. ಇದೇ ಕಾರಣಕ್ಕೆ ಕೆಲ ದಿನಗಳಿಂದ ವರಿಷ್ಠರ ವಲಯದಲ್ಲಿ ಡಿಕೆ ಪರ ವೇಣುಗಾನ ಆರಂಭವಾಗಿದೆ. ಫಂಡಿಂಗ್ ತಾಕತ್ತಿನ ಅಭಯದ ಭರವಸೆಯಲ್ಲಿ ವೇಣುಗೋಪಾಲ್ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಯಾವುದು ಎಷ್ಟೆಷ್ಟು ನಿಜವೋ, ಕಾಂಗ್ರೆಸ್ ಸಿಎಂ ಕುರ್ಚಿ ರಾಜಕೀಯ ಇನ್ಯಾವ ಮಗ್ಗಲುಗಳನ್ನು ಕಾಣುತ್ತದೆಯೋ ಕಾದು ನೋಡಬೇಕು.